ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಚಾನಲ್. ಈ ವಿಡಿಯೋದಲ್ಲಿ ಈ ಮಿಷನ್, ನಾರ್ಮಲ್ ಮಿಷನ್ ಆಗಿರಲಿ, ಹೈ ಸ್ಪೀಡ್ ಮಿಷನ್ ಆಗಿರಲಿ, ಶೆಟ್ಲ್ಗೆ ದಾರ ಸುತ್ತಕೊಂಡಿರುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಟೈಟಾಗಿ ಬರ್ತಾ ಇರುತ್ತೆ, ಸರಿನಾ? ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಿಕ್ಕದಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ವಿಡಿಯೋ, ನಿಮಗೆ ಸ್ಮಾಲ್ ಇನ್ಫಾರ್ಮೇಷನು ಇದು, ಬಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಇದನ್ನು ತಿಳಿದಿಟ್ಕೊಂಡಿರಿ. ಮುಂದೆ ಯಾವಾಗಾದ್ರೂ ನಿಮಗೆ ಶೆಟ್ಲ್ಗೆ ದಾರ ಸಿಗಾಕೊಂಡ್ರೆ ನೀವು ಈಸಿಯಾಗಿ ಈ ರೀತಿ ರಿಮೂವ್ ಮಾಡ್ಬೋದು, ಸರಿನಾ? ಈಗ ತೋರಿಸ್ತೀನಿ ನೋಡಿ. ಈ ಮಿಷನ್ನಲ್ಲಿ ನಿಮಗೆ ನಾರ್ಮಲ್ ಮಿಷನ್ನೇ ಆಗಿರಲಿ, ಇಲ್ಲಾಂದರೆ ಈ ರೀತಿ ಜಾಕ್ ಮಿಷನ್ನೇ ಆಗಿರಲಿ, ಸರಿನಾ? ಈ ಮಿಷನ್ನಲ್ಲಿ ನಮಗೆ ಇಲ್ಲಿ ಈ ಕೇಸ್ ಹತ್ರ ಒಳಗಡೆ ದಾರ ಸುತ್ತಾಕೊಂಡಿರುತ್ತೆ, ಸಿಗಾಕೊಂಡಿರುತ್ತೆ, ತುಂಬ ಸಿಗಾಕೊಂಡಿರುತ್ತೆ. ಅದೇನಂದರೆ ನಾವು ಈ ಚುಮ್ಟ ಅಂತೀವಲ್ವ, ಅದನ್ನು ತಗೊಂಡು ಅದನ್ನು ಬಿಚ್ಚಬೇಕಂದ್ರೂ ತುಂಬ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಏನು ಅಂದರೆ ನಾವು ಈಗ ನಿಮಗೆ ಈ ಟೆಕ್ನಿಕ್ ತಿಳಿಸ್ಕೊಡ್ತೀನಿ, ಇದನ್ನು ಫಾಲೋ ಮಾಡಿ, ಸರಿನಾ? ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ವಿಡಿಯೋ ಕ್ವಾಲಿಟಿ ನೀವು ಯೂಟ್ಯೂಬಲ್ಲಿ ವಿಡಿಯೋ ಕ್ವಾಲಿಟಿ 1080 ಅದರಲ್ಲಿ ಇಟ್ಕೊಂಡು ನೋಡಿ, ಹಂಗಾದ್ರೇ ಇದು ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗಲ್ಲ. ನೋಡಿ, ಇದು ಶೆಟ್ಲು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ಶೆಟ್ಲು. ಇದು ಏನಂದರೆ ದಾರ ಈ ಕಡೆ ಸೈಡಲ್ಲಿ, ಇಲ್ಲಿ ಈಗ ನನ್ನ ಬೆರಳು ಕಾಣಿಸ್ತಾ ಇದೆಯಲ್ವ, ಈ ಬೆರಳಿರುವಂಥ ಜಾಗದಲ್ಲಿ ಇಲ್ಲಿ ಸಿಗಾಕೊಂಡಿರುತ್ತೆ ದಾರ. ಜಾಸ್ತಿ ಸಿಗಾಕೊಳ್ಳೋದೆ ಇಲ್ಲಿ ದಾರ ಸಿಗಾಕೊಂಡಾಗ ಏನಂದರೆ ಇಲ್ಲಿ ನಿಮಗೆ ಇದೊಂದು ಸ್ವಲ್ಪ ಇದು ಅಡ್ಡ ಇರೋದ್ರಿಂದ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಈಗ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಕ್ಲಿಯರಾಗಿ ನೋಡಿ, ಇಲ್ಲಿ ಇದರ ಸಂದಿನಲ್ಲಿ ದಾರ ಸಿಗಾಕೊಂಡಿರುತ್ತೆ ಇಲ್ಲಿ. ಅದು ಏನಂದರೆ ನಮಗೆ ಕೈಯಲ್ಲಿ ಬಿಚ್ಚೋಕ್ಕೆ ಕಷ್ಟ ಆಗುತ್ತೆ, ಚಿಮಟ ತೊಗೊಂಡು ಬಿಚ್ಚೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ನೋಡಿ, ಈ ಮ್ಯಾಚ್ ಬಾಕ್ಸು, ಇಂಥ ಟೈಮಲ್ಲಿ ಏನಂದರೆ ಕರೆಕ್ಟಾಗಿ ಈ ಶೆಟ್ಲು ಕೇಸು ಬಾಬಿನ್ ತೆಗೆದುಕೊಳ್ಳಿ. ಕೇಸು ಬಾಬಿನ್ನು ತೆಗೆದು ಕರೆಕ್ಟಾಗಿ ಈ ರೀತಿ ಸುಡಿ. ಇದನ್ನು ಸುಟ್ಟರೆ ಅವಾಗ ಏನಾಗುತ್ತೆ ಅಂದರೆ ದಾರ ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ, ಸರಿನಾ? ಮಿಷನ್ಗೇನು ಯಾವುದೇ ಥರದ ಪ್ರಾಬ್ಲಮ್ಮು ಆಗೋದಿಲ್ಲ. ನಾರ್ಮಲ್ ಮಿಷನ್ನೇ ಆಗಿರಲಿ, ಇಲ್ಲಾಂದರೆ ಈ ರೀತಿ ಹೈ ಸ್ಪೀಡ್ ಮಿಷನ್ನೇ ಆಗಿರಲಿ, ಈ ರೀತಿ ಮಾಡಿ ನೀವು, ಸರಿನಾ? ಈ ರೀತಿ ಸುಟ್ಟಾಗ ಇಲ್ಲಿ ಆ ದಾರ ಅನ್ನೋದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ನೀವು ಅದನ್ನು ಸ್ವಲ್ಪ ಅವಾಗ ಚಿಮಟ ತೊಗೊಂಡು ಅದನ್ನು ಹೊರಗಡೆ ತಗೊಳ್ಳಿ, ಇಲ್ಲಾಂದರೆ ಈ ರೀತಿ ಸೂಜಿ ತಗೊಳ್ಳಿ. ಈ ರೀತಿ ಸೂಜಿ ತಗೊಂಡು ಆ ದಾರನ ಈ ರೀತಿ ಎಳ್ಕೊಂಡ್ರೆ ಕಂಪ್ಲೀಟಾಗಿ ಇಲ್ಲಿರುವಂಥ ದಾರ, ಸಿಗಾಕೊಂಡಿರುವಂಥ ದಾರ ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ. ಜಾಸ್ತಿ ಈ ಶೆಟ್ಲ್ ಹತ್ರನೇ ದಾರ ಸಿಗಾಕೊಳ್ಳೋದು, ಇನ್ನು ಎಲ್ಲೂ ಸಿಗಾಕೊಳ್ಳಲ್ಲ. ಏನಂದರೆ ಇಲ್ಲಿ ಕೆಳಗಡೆ ವೇಸ್ಟ್ ಎಲ್ಲ ಜಾಸ್ತಿ ಇರುತ್ತೆ, ಅದರಿಂದ ಇಲ್ಲಿ ದಾರ ಜಾಸ್ತಿ ಸುತ್ತಾಕೊಳ್ಳುತ್ತೆ. ನೀವು ಇಂಥ ಟೈಮಲ್ಲಿ ಮಿಷನ್ ಏನಾದರೂ ಫ್ರೀ ಇಲ್ಲ, ತುಂಬ ಟೈಟಾಗಿ ಬರ್ತಾ ಇದೆ ಅಂದರೆ ಇಲ್ಲಿ ದಾರ ಸಿಗಾಕೊಂಡಿರುತ್ತೆ. ಒಂದು ಸಾರಿ ಮಿಷನ್ನ ಈ ರೀತಿ ಓಪನ್ ಮಾಡಿಬಿಟ್ಟು, ಹೈ ಸ್ಪೀಡ್ ಮಿಷನ್ ಆಗಿರಲಿ, ನಾರ್ಮಲ್ ಮಿಷನ್ ಆಗಿರಲಿ, ಓಪನ್ ಮಾಡಿ ನೋಡಿ. ಇಲ್ಲಿ ದಾರ ಸಿಗಾಕೊಂಡಿದ್ದರೆ ನಿಮಗೆ ಮಿಷನ್ ತುಂಬ ಟೈಟಾಗಿ ಬರುತ್ತೆ. ಆ ದಾರನ ನೀವು ಈ ರೀತಿ ರಿಮೂವ್ ಮಾಡಿ, ಸರಿನಾ? ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನಿಮಗೆ. ಮ್ಯಾಚ್ ಬಾಕ್ಸಿಂದ ಇದನ್ನು ಸುಟ್ಟರೆ ದಾರ ಮೆಲ್ಟ್ ಆಗುತ್ತೆ. ಆವಾಗ ಈ ರೀತಿ ಸೂಜಿಯಿಂದ ನೀವು ಅದನ್ನು ದಾರನ ಹೊರಗಡೆ ತೆಗೆದ್ರೆ ಶೆಟ್ಲ್ ಅನ್ನೋದು ಫ್ರೀ ಆಗುತ್ತೆ. ಆವಾಗ ಆಯಿಲ್ನ ಹಾಕ್ಕೊಳ್ಳಿ ಮಿಷನ್ಗೆ, ಕಂಪ್ಲೀಟಾಗಿ ಆಯಿಲ್ನ. ಈ ಶೆಟ್ಲ್ಗೆ ನೀವು ಆಯಿಲ್ನ ಹಾಕಬೇಕು. ನೋಡಿ, ಎಲ್ಲಿ ಹಾಕ್ಬೇಕಂದ್ರೆ ಇಂಥ ಜಾಗದಲ್ಲಿ ಆಯಿಲ್ ಹಾಕಬೇಕು, ಆವಾಗ ಫುಲ್ ಫ್ರೀ ಆಗುತ್ತೆ. ಮತ್ತು ಈ ಜಾಗದಲ್ಲೂ, ಈ ಗ್ಯಾಪಲ್ಲಿ, ಈಗ ಸೂಜಿ ತೋರಿಸ್ತಾ ಇದ್ದೀನಲ್ವ, ಈ ಗ್ಯಾಪಲ್ಲೂ ನೀವು ಆಯಿಲ್ನ ಹಾಕಬೇಕು. ಆ ರೀತಿ ಆಯಿಲ್ನ ಹಾಕಿದರೆ ಕಂಪ್ಲೀಟಾಗಿ ಮಿಷನ್ನು ಫ್ರೀ ಆಗುತ್ತೆ. ತುಂಬ ಈಸಿಯಾಗಿರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ಇದು ಟಿಪ್ಸ್ ನಿಮಗೆ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮೆಥಡ್ನ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ, ಸರಿನಾ? ಇದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ನಿಮಗೆ ನೆಕ್ಸ್ಟು ಯೂಟ್ಯೂಬಲ್ಲಿ ಟ್ರೆಂಡಿಂಗು ಡಿಸೈನ್ಸ್, ಬ್ಲೌಸ್ ಡಿಸೈನ್ಸು, ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಡಿಸೈನ್ಸ್ ಏನಿದಾವೋ ಅವುಗಳ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ಮುಂದೆ ಯೂಟ್ಯೂಬ್ ಚಾನಲಲ್ಲಿ. ಕಟಿಂಗು ಸ್ಟಿಚಿಂಗ್ ಬೇಕಂದರೆ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕು. ಅಲ್ಲಾದರೆ ನಿಮಗೆ ಪರ್ಫೆಕ್ಟಾಗಿ ಕಂಪ್ಲೀಟಾಗಿ ಕಲ್ತ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಇರುತ್ತೆ, ಸರಿನಾ? ಇದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ, ಎಲ್ರಿಗೂ ಧನ್ಯವಾದಗಳು.